ಕಾರವಾರದ ದೇವಭಾಗ್ ಕಡಲ ತೀರ ಛಿದ್ರವಾಗಿದೆ. ಅಲ್ಲಿರುವಂತಹ ಜಂಗಲ್ ಲಾಡ್ಜ್ ಅಂಡ್ ರೆಸಾರ್ಟ್ ಇರುವಂತಹ ಆ ಕಡಲ ಕಿನಾರೆ ಏನಿದೆ ಅದು ಮಳೆಯ ಹೊಡೆತಕ್ಕೆ ಸಿಕ್ಕಿ ಛಿದ್ರ ಆಗಿದೆ. ಅಲ್ಲಿ ಗಿಡ ಮರಗಳು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಸಮುದ್ರ ಆಪೋಷಣಕ್ಕೆ ಒಳಗಾಗಿದೆ. ಮಳೆ ಹೆಚ್ಚಾಗಿ ಸಮುದ್ರದ ಆಪೋಷಣಕ್ಕೆ ದೇವಭಾಗ್ ಬೀಚ್ ಒಳಗಾಗಿದೆ. ಕಡಲ ಅಲೆ ಆರ್ಭಟಕ್ಕೆ ರೆಸಾರ್ಟ್ ಕೂಡ ಅಲ್ಲಿ ನೆಲ ಸಮ ಆಗ್ಬಿಟ್ಟಿದೆ. ರೆಸಾರ್ಟ್ನ 5 ಕಟ್ಟಡಗಳು ಮಳೆಗೆ ಬಲಿಯಾಗಿದ್ದಾವೆ. ಮಳೆ ಆಪೋಷಣ ತೆಗೆದುಕೊಂಡಿದೆ. ನೂರಾರು ಮರಗಿಡಗಳು ಕಡಲ ಅಲೆಯಲ್ಲಿ ಲೀನವಾಗಿದೆ. ಭಯಾನಕ ಸ್ಥಿತಿ ನಿರ್ಮಾಣ ಆಗಿದೆ ದೇವಭಾಗಲ್ಲಿ. ನಾನು ಅದಕ್ಕಲ್ಲ, ನಾನು ಹಿಂಗೆ ಸುಮ್ಮನೆ ಹಿಡ್ಕೊಂತ ಬಂದೆ, ಒಂದು ಫೋಟೋ ಇರಲಿ ಅಂತ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಮುದ್ರದ ಅಲೆಗಳು ಕೊಚ್ಕೊಂಡು ಹೋಗಿದೆ. ಆ ತೀರವನ್ನು ಕೊರೆದಿದೆ ಅನ್ನೋದು ಕಾಣ್ತಾ ಇದೆ. ಸಂಪೂರ್ಣ ಛಿದ್ರ ಆಗಿದೆ. ಆ ರೆಸಾರ್ಟ್ನ ಕಟ್ಟಡಗಳು ಕೂಡ ಛಿದ್ರ ಆಗಿದೆ. ಮರಗಳೆಲ್ಲ ಧರಾಶಾಹಿಯಾಗಿದೆ. ಸಿಕ್ಕಾಪಟ್ಟೆ ಅವಾಂತರವನ್ನ ಕಾರವಾರದ ದೇವಭಾಗ್ ಬೀಚ್ ಅಲ್ಲಿ ಮಳೆ ಸೃಷ್ಟಿಸಿದೆ. ಸಮುದ್ರದ ಅಬ್ಬರಕ್ಕೆ ಅಲ್ಲಿ ಬೀಚ್ ಕೊಚ್ಕೊಂಡೋಗಿದೆ. ಶೂಟಿಂಗ್ ಮಾಡ್ತಾ ಇದ್ದೀನಿ ತಾಳ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಮುಂದುವರಿದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಳೆ ನಿರಂತರವಾಗಿ ಸುರಿತಾ ಇರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಅದೇ ರೀತಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿದ್ದೇವೆ. ಕಡಲ ತೀರದಲ್ಲಿ ಯಾವ ರೀತಿಯಾಗಿ ಇರುವ ದೃಶ್ಯವನ್ನು ಈಗಾಗಲೇ ಸಂಬಂಧಪಟ್ಟ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ಇನ್ನು ಕರಾವಳಿ ಭಾಗದಲ್ಲಿ ಸುಮಾರು 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆಗಳು ಇರುವುದರಿಂದ ಹವಾಮಾನ ಇಲಾಖೆ ಕಡಲ ತೀರದ ನಿವಾಸಿಗಳಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಕಡಲ ತೀರಕ್ಕೆ ಬರುವಂಥ ಪ್ರವಾಸಿಗರು ಕೂಡ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದ್ರಿಂದ ಕಡಲ ತೀರದಲ್ಲಿ ಪ್ರವಾಸಿಗರು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಅದಲ್ಲದೆ ಕೂಡ ಕಾರವಾರದ ಕಡಲ ತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಕೂಡ ಸಂಪೂರ್ಣ ಸ್ಥಗಿತವಾಗಿರುವಂಥದ್ದು. ಇನ್ನು ಕೆಲವು ದಿನಗಳ ಪ್ರಕಾರ ಮಳೆ ಬೀಳುವ ಸಾಧ್ಯತೆಗಳ ಬಗ್ಗೆ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಭಾಗದಲ್ಲಿ ಸಮುದ್ರ ತನ್ನ ರುದ್ರ ಇದೆ. ಈಗಾಗಲೇ ಕಾರವಾರದ ಹಲವು ಕಡೆಗಳಲ್ಲಿ ಕೂಡ ತೀರ ಪ್ರದೇಶದಲ್ಲಿರುವ ಪ್ರವಾಸೋದ್ಯಮ ಚಟುವಟಿಕೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಸಾಕಷ್ಟು ಹಾನಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು. ನಾವೀಗ ದೇವಭಾಗ ಕಡಲ ತೀರದಲ್ಲಿದ್ದೇವೆ. ದೇವಭಾಗ ಕಡಲ ತೀರದಲ್ಲಿ ಯಾವ ರೀತಿಯಾಗಿ ಸಮುದ್ರ ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸಿ ಎಂಬುದರ ಬಗ್ಗೆ, ಯಾಕಂತ ಹೇಳಿದ್ರೆ ಇದರ ಪರಿಣಾಮವಾಗಿ ಇಲ್ಲಿನ ದೇವಭಾಗ್ ಜಂಗಲ್ ಲಾಡ್ಜ್ನಲ್ಲಿ ಸಾಕಷ್ಟು ಪ್ರಮಾಣದ ಹಾನಿಯಾಗಿರುವಂಥದ್ದು. ಇಲ್ಲಿನ ಪ್ರವಾಸೋದ್ಯಮ ಚಟುವಟಿಕೆಗೆ ಅನುಕೂಲವಾದಂಥ ಪ್ರವಾಸಿಗರಿಗೆ ಆಶ್ರಯವಾಗಿರುವಂಥ ಕಾಟೇಜ್ಗಳು ಕೂಡ ಈಗ ಸಮುದ್ರದ ಅಲೆಗೆ ಕೊಚ್ಚಿ ಕೆಳಗೆ ಬಿದ್ದಿರುವಂಥದ್ದು. ಅದಲ್ಲದೆ ಕೂಡ ಸಾಕಷ್ಟು ಪ್ರಮಾಣದ ಗಿಡ ಮರಗಳು ಕೂಡ ಧರಾಶಾಹಿಯಾಗಿದೆ, ಸಮುದ್ರದಲ್ಲಿ ಲೀನವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅರಣ್ಯ ಇಲಾಖೆಯವರು ಮಾಡಿದಂತಹ ಪ್ಲಾಂಟೇಶನ್ ಕೂಡ ಸಮುದ್ರದ ಅಪೋಷಣಕ್ಕೆ ಒಳಗಾಗಿರುವಂಥದ್ದು ನೋಡ್ತಾ ಇರ್ಬೋದು. ಬೇರೆ ಬೇರೆ ಜಾತಿಯ ಗಿಡ ಮರಗಳು ಕೂಡ ಸೊರವನ್ನೇ ಆಗಿರ್ಬೋದು, ಗಾಳಿ ಮರ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಗಿಡ ಮರಗಳು ಕೂಡ ಸಮುದ್ರದಲ್ಲಿ ಲೀನವಾಗಿರುವ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೇವಭಾಗ್ ಜಂಗಲ್ ಲಾಡ್ಜ್ ಅಂತ ಹೇಳಿದ್ರೆ ಪ್ರವಾಸಿಗರಿಗೆ ನೆಚ್ಚಿನ ತಾಣವಾಗಿರುವಂಥದ್ದು. ಇಲ್ಲಿನ ಕಡಲ ಅಲೆಯ ಅಬ್ಬರಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಾಳಿಯ ವೇಗ ಮತ್ತು ಸಮುದ್ರದ ಅಲೆಯ ಅಬ್ಬರದಿಂದಾಗಿ ಸಾಕಷ್ಟು ಪ್ರಮಾಣದ ಹಾನಿಯಾಗಿದೆ. ತೀರ ಪ್ರದೇಶದಲ್ಲಿರುವ ನಿವಾಸಿಗಳಿಗೂ ಕೂಡ ಒಂದು ರೀತಿಯ ಭೀತಿಯಿಂದ ಕಾಲ ಕಳೆಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಕಳೆದ ಹಲವು ದಿನಗಳಿಂದ ಈ ಪ್ರದೇಶದಲ್ಲಿ ಸಮುದ್ರದ ಅಲೆಯ ಅಬ್ಬರ ಜಾಸ್ತಿ ಆಗಿರುವುದರಿಂದ ತೀರ ಪ್ರದೇಶದ ನಾಗರಿಕರು ಕೂಡ ಭೀತಿಗೆ ಒಳಗಾಗಿದ್ದಾರೆ. ಒಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುವಂತಹ ದೇವಭಾಗದ ಜಂಗಲ್ ಲಾಡ್ಜ್ನಲ್ಲಿ ಕೂಡ ಈ ರೀತಿ ಒಂದು ಕೋಟ್ಯಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.